ಸೋನಿಯಾ ಗಾಂಧಿ ಅವರು ಅಭಯ ನೀಡಿದ್ದಾರೆ. ಸೋನಿಯಾ ಗಾಂಧಿ ಅವರ ನೀಲಿ ಕಣ್ಣಿನ ಹುಡುಗ ಯಾರು? ಹಾಗಾದ್ರೆ ಸೋನಿಯಾ ಗಾಂಧಿ ಅವರು ಯಾವ ತೀರ್ಮಾನ ಮಾಡಬಹುದು? ಪವರ್ ಶೇರಿಂಗ್ ಫೈಟ್ ನ ನಡುವೆ ನಂಬಿಕೆ ಪಾಲಿಟಿಕ್ಸ್. ಯಾರನ್ನ ನಂಬಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ? ಯಾರಿಗೆ ಹೈಕಮಾಂಡ್ ಅಭಯ ನೀಡಿದೆ? ಸೋನಿಯಾ ನೀಲಿ ಕಣ್ಣಿನ ನಾಯಕ ಯಾರು? ಇದೆಲ್ಲವೂ ಈಗ ಕುತೂಹಲ. ಅಷ್ಟೆಲ್ಲ ಗೊಂದಲ ಸೃಷ್ಟಿಯಾಗಿ ಎಲ್ಲವೂ ಮುಗಿದೇ ಬಿಡ್ತು, ನಾಯಕತ್ವ ಬದಲಾವಣೆ ಆಗೇ ಬಿಡ್ತು ಅನ್ನುವಂತ ಸಂದರ್ಭ ಬಂದಾಗ್ಲೂ ಕೂಡ ಹೈಕಮಾಂಡ್ ನೀಡಿದಂತ ಅದೊಂದು ಸಂದೇಶಕ್ಕೆ ಇಬ್ರು ನಾಯಕರು ತಂಡ ಆಗಿದ್ರು. ಹಾಗಾದ್ರೆ ಯಾವ ನಂಬಿಕೆಯ ಮೇಲೆ, ಯಾರ ಅಭಯದ ಮೇಲೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಕೂಡ ತಂಡ ಆಗಿದ್ದಾರೆ? ಯಾರನ್ನ ನಂಬಿಕೊಂಡಿದ್ದಾರೆ? ಇದೆಲ್ಲದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ವಿ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಪವರ್ ಶೇರಿಂಗ್ ಫೈಟ್, ನಂಬಿಕೆ ಪಾಲಿಟಿಕ್ಸ್. ಸಿದ್ದು ಡಿಕೆಶಿ ಇಬ್ಬರಲ್ಲಿ ಯಾರಿಗೆ ಹೈಕಮಾಂಡ್ ಅಭಯ? ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಸ್ವಲ್ಪ ತಣ್ಣಗಾಗ್ತಿದ್ದಂತೆ ಈಗ ನಂಬಿಕೆ ಪಾಲಿಟಿಕ್ಸ್ ಶುರುವಾಗಿದ್ದಂತೆ ಕುರ್ಚಿ ಕಾಳಗಕ್ಕೆ ಕಾರಣವಾಗಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಶುರು ಮಾಡಿದ್ದ ಯುದ್ಧಕ್ಕೆ ಅವರಿಬ್ಬರೇ ಕದನ ವಿರಾಮ ಘೋಷಿಸಿದ ಮೇಲೆ ಈ ಇಬ್ಬರು ನಾಯಕರು ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟಿದ್ದಾರಂತೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಹೈಕಮಾಂಡ್ ನಾಯಕರನ್ನ ನಂಬಿದ್ದಾರೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಿಎಂ ಸಿದ್ದರಾಮಯ್ಯ ನಂಬಿಕೆ ಏನು? ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ನಂಬಿದ್ದು ತಮ್ಮ ಮೇಲೆ ಒಲವಿದೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಸೋನಿಯಾ ಗಾಂಧಿ ಅವರಿಗೂ ಸಿಎಂ ಮಾಸ್ ನಾಯಕತ್ವ ಗೊತ್ತಿದೆ. ಸಿದ್ದರಾಮಯ್ಯ ಹಿಂದೆ ಅಹಿಂದ ಸಮುದಾಯಗಳಿದ್ದು ಹೈಕಮಾಂಡ್ಗೆ ಅಹಿಂದ ವೋಟ್ ಬ್ಯಾಂಕ್ ಬಗ್ಗೆ ಅರಿವಿದೆ. ಹೆಚ್ಚು ಶಾಸಕರ ಒಲವು ಸಿದ್ದರಾಮಯ್ಯ ಕಡೆಗಿದೆ. ಕಾಂಗ್ರೆಸ್ ಇರುವ ರಾಜ್ಯಗಳಲ್ಲಿ ಒಬಿಸಿ ಸಿಎಂ ಯಾರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಒಬಿಸಿ ಸಿಎಂ ಬದಲಾವಣೆ ಮಾಡಲ್ಲ ಅನ್ನುವ ನಂಬಿಕೆ. ಜೊತೆಗೆ ಮೊದಲ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಿದ್ದಾರೆ. ಎರಡನೇ ಅವಧಿಯಲ್ಲಿ ಗ್ಯಾರಂಟಿ ಕೊಟ್ಟು ಆರ್ಥಿಕ ಶಿಸ್ತು ಕಾಪಾಡಿಕೊಂಡಿದ್ದಾರೆ. ಇಲ್ಲಿವರೆಗೆ ಹೈಕಮಾಂಡ್ ವಿರುದ್ಧ ಯಾವುದೇ ಹೆಜ್ಜೆ ಇಟ್ಟಿಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತಮ್ಮನ್ನ ಸಿಎಂ ಸ್ಥಾನದಿಂದ ಇಳಿಸಲ್ಲ ಎಂಬ ನಂಬಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಡಿಸಿಎಂ ಡಿಕೆಶಿ ನಂಬಿಕೆ ಏನು? ಸೋನಿಯಾ ಗಾಂಧಿ ತುಂಬಾ ಇಷ್ಟಪಡುವ ಲೀಡರ್ ಡಿಕೆ ಶಿವಕುಮಾರ್. ಹೀಗಾಗಿ ಡಿಕೆಶಿ ನಂಬಿರೋದು ಸೋನಿಯಾ ಗಾಂಧಿ ಅವರನ್ನ. ಡಿಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ, ಜೊತೆಗೆ ಪಕ್ಷ ನಿಷ್ಠಾವಂತ ನಾಯಕ. 40ಕ್ಕೂ ಹೆಚ್ಚು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಿದ್ದಾರೆ. ಹೈಕಮಾಂಡ್ ಯಾವುದೇ ಕೆಲಸ ಕೊಟ್ಟರೂ ಚಾಚು ತಪ್ಪದೆ ಪಾಲಿಸುತ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಜೊತೆಗೆ 2023ರ ಚುನಾವಣಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು 136 ಸ್ಥಾನ ಬರುವಲ್ಲಿ ಸಿಎಂ ಜೊತೆ ಡಿಕೆ ಶಿವಕುಮಾರ್ ಸಮಪಾಲು. ಅಧಿಕಾರ ಹಂಚಿಕೆ ಸೂತ್ರ ಎಂದಾಗ ತಕರಾರು ತೆಗೆಯದೆ ಒಪ್ಪಿಕೊಂಡಿದ್ದಾರೆ ಹಾಗೂ ಬಿಜೆಪಿ ವಿರುದ್ಧ ಯಶಸ್ವಿ ಹೋರಾಟ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನ ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಎಲ್ಲಾ ಕಾರಣಗಳಿಗೆ ಡಿಕೆ ಶಿವಕುಮಾರ್ ತಮಗೆ ಸಿಎಂ ಪಟ್ಟ ಕೊಡ್ತಾರೆ ಎಂದು ನಂಬಿಕೋತಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಈ ಲೆಕ್ಕಾಚಾರದಲ್ಲಿ ಯಾರ ಪಾಲಿಟಿಕ್ಸ್ ವರ್ಕ್ ಆಗುತ್ತೆ, ಹೈಕಮಾಂಡ್ ಆಶೀರ್ವಾದ ಯಾರಿಗೆ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೋನಿಯಾ ಗಾಂಧಿ ಅವರು ಅಭಯ ನೀಡಿದ್ದಾರೆ. ಸೋನಿಯಾ ಗಾಂಧಿ ಅವರ ನೀಲಿ ಕಣ್ಣಿನ ಹುಡುಗ ಯಾರು? ಹಾಗಾದ್ರೆ ಸೋನಿಯಾ ಗಾಂಧಿ ಅವರು ಯಾವ ತೀರ್ಮಾನ ಮಾಡಬಹುದು? ಪವರ್ ಶೇರಿಂಗ್ ಫೈಟ್ ನ ನಡುವೆ ನಂಬಿಕೆ ಪಾಲಿಟಿಕ್ಸ್. ಯಾರನ್ನ ನಂಬಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ? ಯಾರಿಗೆ ಹೈಕಮಾಂಡ್ ಅಭಯ ನೀಡಿದೆ? ಸೋನಿಯಾ ನೀಲಿ ಕಣ್ಣಿನ ನಾಯಕ ಯಾರು? ಇದೆಲ್ಲವೂ ಈಗ ಕುತೂಹಲ.
ಅಷ್ಟೆಲ್ಲ ಗೊಂದಲ ಸೃಷ್ಟಿಯಾಗಿ ಎಲ್ಲವೂ ಮುಗಿದೇ ಬಿಡ್ತು, ನಾಯಕತ್ವ ಬದಲಾವಣೆ ಆಗೇ ಬಿಡ್ತು ಅನ್ನುವಂತ ಸಂದರ್ಭ ಬಂದಾಗ್ಲೂ ಕೂಡ ಹೈಕಮಾಂಡ್ ನೀಡಿದಂತ ಅದೊಂದು ಸಂದೇಶಕ್ಕೆ ಇಬ್ರು ನಾಯಕರು ತಂಡ ಆಗಿದ್ರು. ಹಾಗಾದ್ರೆ ಯಾವ ನಂಬಿಕೆಯ ಮೇಲೆ, ಯಾರ ಅಭಯದ ಮೇಲೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಕೂಡ ತಂಡ ಆಗಿದ್ದಾರೆ, ಯಾರನ್ನ ನಂಬಿಕೊಂಡಿದ್ದಾರೆ, ಇದೆಲ್ಲದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಪವರ್ ಶೇರಿಂಗ್ ಫೈಟ್, ನಂಬಿಕೆ ಪಾಲಿಟಿಕ್ಸ್. ಸಿದ್ದು ಡಿಕೆಶಿ ಇಬ್ಬರಲ್ಲಿ ಯಾರಿಗೆ ಹೈಕಮಾಂಡ್ ಅಭಯ? ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಸ್ವಲ್ಪ ತಣ್ಣಗಾಗ್ತಿದ್ದಂತೆ ಈಗ ನಂಬಿಕೆ ಪಾಲಿಟಿಕ್ಸ್ ಶುರುವಾಗಿದ್ದಂತೆ ಕುರ್ಚಿ ಕಾಳಗಕ್ಕೆ ಕಾರಣವಾಗಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಶುರು ಮಾಡಿದ್ದ ಯುದ್ಧಕ್ಕೆ ಅವರಿಬ್ಬರೇ ಕದನ ವಿರಾಮ ಘೋಷಿಸಿದ ಮೇಲೆ ಈ ಇಬ್ಬರು ನಾಯಕರು ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟಿದ್ದಾರಂತೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಹೈಕಮಾಂಡ್ ನಾಯಕರನ್ನ ನಂಬಿದ್ದಾರೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಿಎಂ ಸಿದ್ದರಾಮಯ್ಯ ನಂಬಿಕೆ ಏನು? ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ನಂಬಿದ್ದು ತಮ್ಮ ಮೇಲೆ ಒಲವಿದೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಸೋನಿಯಾ ಗಾಂಧಿ ಅವರಿಗೂ ಸಿಎಂ ಮಾಸ್ ನಾಯಕತ್ವ ಗೊತ್ತಿದೆ. ಸಿದ್ದರಾಮಯ್ಯ ಹಿಂದೆ ಅಹಿಂದ ಸಮುದಾಯಗಳಿದ್ದು ಹೈಕಮಾಂಡ್ಗೆ ಅಹಿಂದ ವೋಟ್ ಬ್ಯಾಂಕ್ ಬಗ್ಗೆ ಅರಿವಿದೆ. ಹೆಚ್ಚು ಶಾಸಕರ ಒಲವು ಸಿದ್ದರಾಮಯ್ಯ ಕಡೆಗಿದೆ. ಕಾಂಗ್ರೆಸ್ ಇರುವ ರಾಜ್ಯಗಳಲ್ಲಿ ಒಬಿಸಿ ಸಿಎಂ ಯಾರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಒಬಿಸಿ ಸಿಎಂ ಬದಲಾವಣೆ ಮಾಡಲ್ಲ ಅನ್ನುವ ನಂಬಿಕೆ. ಜೊತೆಗೆ ಮೊದಲ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಿದ್ದಾರೆ. ಎರಡನೇ ಅವಧಿಯಲ್ಲಿ ಗ್ಯಾರಂಟಿ ಕೊಟ್ಟು ಆರ್ಥಿಕ ಶಿಸ್ತು ಕಾಪಾಡಿಕೊಂಡಿದ್ದಾರೆ. ಇಲ್ಲಿವರೆಗೆ ಹೈಕಮಾಂಡ್ ವಿರುದ್ಧ ಯಾವುದೇ ಹೆಜ್ಜೆ ಇಟ್ಟಿಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತಮ್ಮನ್ನ ಸಿಎಂ ಸ್ಥಾನದಿಂದ ಇಳಿಸಲ್ಲ ಎಂಬ ನಂಬಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಡಿಸಿಎಂ ಡಿಕೆಶಿ ನಂಬಿಕೆ ಏನು? ಸೋನಿಯಾ ಗಾಂಧಿ ತುಂಬಾ ಇಷ್ಟಪಡುವ ಲೀಡರ್ ಡಿಕೆ ಶಿವಕುಮಾರ್. ಹೀಗಾಗಿ ಡಿಕೆಶಿ ನಂಬಿರೋದು ಸೋನಿಯಾ ಗಾಂಧಿಯವರನ್ನ. ಡಿಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ, ಜೊತೆಗೆ ಪಕ್ಷ ನಿಷ್ಠಾವಂತ ನಾಯಕ. 40ಕ್ಕೂ ಹೆಚ್ಚು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಿದ್ದಾರೆ. ಹೈಕಮಾಂಡ್ ಯಾವುದೇ ಕೆಲಸ ಕೊಟ್ಟರೂ ಚಾಚು ತಪ್ಪದೆ ಪಾಲಿಸುತ್ತಾರೆ.